ದೇಶದ ಎರಡನೇ ಹಾಗೂ ರಾಜ್ಯದ ಮೊದಲನೇ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಈಗಾಗಲೇ 1 ಗಂಟೆಗಳು ಕಳೆದಿದೆ. ಇಡೀ ದೇಶದ 13 ರಾಜ್ಯಗಳ 89 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆಗಳು ಆರಂಭ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಬೆಳಗ್ಗೆ 7 ಗಂಟೆಯಿಂದ ಮತದಾನವೆಲ್ಲವೂ ಕೂಡ ನಡೀತಾ ಇದೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಬೆಳಗ್ಗಿನ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಈಗಾಗಲೇ ಲಭ್ಯ ಆಗ್ತಾ ಇದೆ. 1 ಗಂಟೆಯ ಅವಧಿ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ ಮತದಾರರು. ಸಾಕಷ್ಟು ಜನ ಗಣ್ಯರು, ವಯೋವೃದ್ಧರಿಗೆ ಅಡ್ಡಿಯಾಗದ ವಯಸ್ಸು, ಅವರಲ್ಲಿರ್ತಕ್ಕಂಥ ಉತ್ಸಾಹ ಯುವಕರಲ್ಲಿ ಕಂಡು ಬರಲ್ಲ. ಬೆಳಿಗ್ಗೆನೇ ಉತ್ಸಾಹದಿಂದ ವಯೋವೃದ್ಧರು ಮತದಾನವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ. ಇಡೀ ಕೇರಳ ರಾಜ್ಯದ 20 ಕ್ಷೇತ್ರಗಳಿಗೂ ಇವತ್ತು ಮತದಾನ ನಡೀತಾ ಇದೆ. ಒಂದೇ ಸ್ಟ್ರೆಚ್ಚಲ್ಲಿ ಒಂದು ರಾಜ್ಯ ಮುಗಿದೋಗುತ್ತೆ. ಈಗಾಗಲೇ ತಮಿಳುನಾಡು ಮುಕ್ತಾಯ ಆಗಿದೆ. ನಮ್ಮ ರಾಜ್ಯದಲ್ಲಿ ಈಗ 14 ಕ್ಷೇತ್ರಗಳು 7ನೇ ತಾರೀಕು ಮೇ 7ಕ್ಕೆ ಮತ್ತೆ 14 ಕ್ಷೇತ್ರಗಳು, ಒಟ್ಟು 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಈಗಾಗಲೇ ವಿಐಪಿಗಳು ಯಾರ್ಯಾರು ಮತದಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಅಭ್ಯರ್ಥಿ, ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ. ವಿ ಸೋಮಣ್ಣ ಅವರು ಕೂಡ ತಮ್ಮ ಮತಗಟ್ಟೆ ಯಾವುದು ಅನ್ನೋದನ್ನ ಬೆಳಗ್ಗೆನೇ ನೋಡಿ ಹೋಗಿ ಮತ ಚಲಾಯಿಸಿರುವಂತಹ ದೃಶ್ಯ. ಸಿದ್ಧಗಂಗಾ ಶ್ರೀಗಳು ಜೊತೆಗೆ ಸೆಲೆಬ್ರಿಟಿ ಹಾಗೂ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಾರಾಯಣ ಮೂರ್ತಿ ಅವರು ಕೂಡ ಬೆಳಗ್ಗೆನೆ ತಮ್ಮ ಜವಾಬ್ದಾರಿ ಏನು, ಕರ್ತವ್ಯ ಏನು ಅನ್ನೋದನ್ನ ನಿಭಾಯಿಸಿದ್ದಾರೆ. ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ವೋಟನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿದ್ದು ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಒಂದು ಕಡೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನೋರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಫ್ರೀ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಅಂತ. ಸೊ ಆ್ಯಸ್ ಎ ಸಿಟಿಸನ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟನ್ನು ಮಾಡಿ. ಸರ್, ವೋಟಿಂಗ್ ಪರ್ಸೆಂಟೇಜು ಯೂತ್ ಎಸ್ಪೆಷಲಿ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಸಂಜೆ ಅಷ್ಟಲ್ಲಿ ನೋಡಿದಾಗ ನಮಗೆ 60%, 70% ಅಷ್ಟೇ ವೋಟಿಂಗ್ ಆಗಿರುತ್ತೆ. ಅದು 90%, 100% ಆಗಬೇಕಂದ್ರೆ ಆ ಯೂತ್ಸ್ಗೆ ಎಸ್ಪೆಷಲಿ ನ್ಯೂ ವೋಟರ್ಸ್ಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ? ನ್ಯೂ ವೋಟರ್ಸ್ ಖುಷಿಯಿಂದ ಬಂದು ಹಾಕಬೇಕು, ನಮ್ಮ ರೈಟ್ಸನ್ನು ನಾವು ಚಲಾಯಿಸ್ತಿದ್ದೀವಿ ಅಂತ. ಪ್ಲಸ್ ನಾನು ಬೆಳಗ್ಗೆ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇದ್ದೆ, ಹಿರಿಯ ನಾಗರಿಕರೇ ಹೆಚ್ಚೆಚ್ಚು ಕ್ಯೂವಲ್ಲಿ ನಿಂತು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ರು, ವೋಟಿಂಗ್ ಮಾಡ್ತಾಯಿದ್ರು. ಅವರು ಎಲ್ರಿಗೂ ನಿಜವಾಗ್ಲೂ ಆ್ಯಸ್ ಎ ಯೂತ್ ನಾವುಗಳು ಥ್ಯಾಂಕ್ ಯು ಅಂತ ಹೇಳಬೇಕು. ನಾನು ಬೆಳಿಗ್ಗೆನೇ ಯಾಕೆ ಬಂದೆ ಅಂದರೆ, ಅಟ್ಲೀಸ್ಟ್ ನಮ್ಮನ್ನು ನೋಡಿ ನಮ್ಮನ್ನು ಇಷ್ಟಪಡೋರು, ನಮ್ಮ ಫಾಲೋಯರ್ಸು ಬಂದು ದಯವಿಟ್ಟು ವೋಟ್ ಮಾಡಿ, ಆ್ಯಂಡ್ ವೋಟ್ ಮಾಡಿರೋರು ಯಾರಿಗೆ ಮಾಡಿಲ್ವೋ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳಲಿ ಅಂತ. ಎಸ್ಪೆಷಲಿ ಯೂತ್ಸ್ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು. ವೋಟ್ ಬಂದಿದೆ, ಸುಮಾರು ಜನ, ಹೆಚ್ಚು ಜನ ಬಂದಿದ್ದಾರೆ. ನಾರ್ಮಲ್ ಆಗಿ ಬೇರೆ ಕಡೆ ನೋಡಿದಂಗೆ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಏನು ಅನ್ಸುತ್ತೆ ಸರ್? ತುಂಬ ಖುಷಿ ಆಯ್ತು ನನಗೆ. ನಾನು ಹೇಳ್ದನಲ್ಲ, ಅವೆಲ್ಲ ಬಂದು ನೋಡಿದ ತಕ್ಷಣ ದೊಡ್ಡ ಕ್ಯೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದರಲ್ಲೂ ಹಿರಿಯರು ಎಲ್ಲರೂ, ಒಂದಷ್ಟು ಹಿರಿಯರೇ ಬಂದು ನಿಂತಿದ್ರು. ಆ್ಯಂಡ್ 60+ ಅವ್ರಿಗೆ ನಾನೇ ಒಂದಷ್ಟು ಜನನ ಮುಂದೆ ಕಳಿಸ್ತೀನಿ, ಹೋಗಿ ವೋಟ್ ಮಾಡಿ ಅಂತ. ಸೊ ಮೋರ್ ದೆನ್ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ವೋಟನ್ನು ನಾವು ವೇಸ್ಟ್ ಮಾಡಲಿಲ್ಲ. ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು, ಈ ಕೆಲಸ ಆಗಿಲ್ಲ ಮಾಡಿರಿ ಅಂತ. ಅದು ಮನಸ್ಸಿಂದ ಕೇಳಬೇಕು ಅಂದರೆ ವೋಟ್ ಮಾಡಿರಬೇಕು. ವೋಟ್ ಮಾಡಿದೆ ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು. ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಸೊ ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗಬೇಕು ಈ ಸಲ ವೋಟಿಂಗ್. ಎಲ್ಲ ಯೂತ್ ಎಲ್ಲ ಬರಬೇಕು, ಎಲ್ಲ ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ನೀವು ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ. ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು, ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದು ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಾಬೀತುಪಡಿಸಿದ್ದಾರೆ.
10 ವರ್ಷದ ಅವರ ಕಾರ್ಯವೈಖರಿ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಶ್ರಮ ನಾವೆಲ್ಲರಿಗೂ ಭಾರತೀಯರು ಮೆಚ್ಚತಕ್ಕಂಥದ್ದು. ಅದನ್ನ ಒಬ್ಬ ಭಾರತೀಯನಾಗಿ ನಾನು ನರೇಂದ್ರ ಮೋದಿಯವರ ಈ ಕಾರ್ಯಕ್ರಮವನ್ನು ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ. ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ. ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೋತೀನಿ ಕೈ ಮುಗಿದು. ನಾವು ನಾಗರಿಕರು ಅನ್ನುವಂಥದ್ದು ನಿರಂತರವಾಗಿ ನೆನಪಿಟ್ಕೋಬೇಕು. ನಮ್ಮ ಜವಾಬ್ದಾರಿಯನ್ನು ಮತ್ತೆ ನೆನಪು ಮಾಡ್ತಾ ಬರಬೇಕು. ಹೀಗಾಗಿ ಪ್ರತಿ ಚುನಾವಣೆ ಆದಾಗ ಮತ ಚಲಾಯಿಸಿದಾಗ ನಮ್ಮ ಜವಾಬ್ದಾರಿ ನಮಗೆ ಹೆಚ್ಚು ಗೊತ್ತಾಗುತ್ತೆ. ಒಂದೊಂದು ಚುನಾವಣೆ ಮುಂದಕ್ಕೆ ಹೋದಂಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ, ಇದು ಗೊತ್ತಾಗುತ್ತೆ. ಎರಡನೇದು, ನಮ್ಮ ದೇಶದ ಭವಿಷ್ಯತ್ತು. ಚುನಾವಣಾ ಆಯೋಗ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಮತದಾರರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಅದರ ಪರಿಣಾಮ ಏನು ಅಂತಕ್ಕಂಥದ್ದು ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಬೆಂಗಳೂರಿನಲ್ಲೇ ಪ್ರತಿ ಬಾರಿನೂ ಕೂಡ ಅತ್ಯಂತ ಕಡಿಮೆ ಮತದಾನ ಆಗ್ತಕ್ಕಂಥದ್ದು. ಆ ಕಳೆದ ಲೋಕಸಭಾ ಚುನಾವಣೆ 2019ರಲ್ಲಿ 50, 51, 52%. ಬೆಂಗಳೂರು ನಾರ್ತ್, ಸೌತ್ ಮತ್ತು ಸೆಂಟ್ರಲ್ ಮ್ಯಾಕ್ಸಿಮಮ್ 50 ಅಷ್ಟೇ. ಆವ್ರೇಜ್ ನಾವು ತಗೊಂಡ್ರೆ 55 ದಾಟ್ತಾನೇ ಇಲ್ಲ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಮತದಾನ ಪ್ರಕ್ರಿಯೆ ಆರಂಭ ಆಗಿ 1 ಗಂಟೆ ಕಳೆದಿದೆ, ಹೇಗಿದೆ ಜನರ ಸ್ಪಂದನೆ? ಅರವಿಂದ್, ಖಂಡಿತವಾಗೂ ನಾನು ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದೀನಿ. ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬಹುತೇಕ ಎಲ್ಲ ಬೂತ್ಗಳಲ್ಲೂ ಕೂಡ ಸಾಕಷ್ಟು ಆಸಕ್ತಿಯಿಂದ ಮತದಾನಕ್ಕೆ ಬೆಳಗ್ಗೆಯಿಂದ ಬರ್ತಾ ಇರುವಂಥದ್ದು ಕಾಣಿಸ್ತಿದೆ. ನಾನೀಗ 106, 107, 108 ವಿಜಯನಗರದಲ್ಲಿರುವಂಥ 3 ಬೂತ್ಗಳ ಇರುವಂಥ ಒಂದು ಪ್ರದೇಶ. ಒಂದೇ ಕಟ್ಟಡದಲ್ಲಿ ಕೂಡ ಇದು ಇದೆ. ಇಲ್ಲ ಸೆಂಟ್ ಜೋಸೆಫ್ ಸ್ಕೂಲ್ ಅನ್ನುವಂಥದ್ದು. ಆದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಯಾವ ರೀತಿ ಕ್ಯೂ ಇದೆ ಅನ್ನುವಂಥದ್ದು. ಪ್ರತಿ ಬೂತ್ಗೂ ಕೂಡ ಕ್ಯೂ ನಿಂತಿರುವಂಥ ಜನ ಕಾಣಿಸ್ತಾ ಇದ್ದಾರೆ ನಮಗೆ. ಅಂದರೆ ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿ ಆಸಕ್ತಿಯಿಂದ ಎಲ್ಲ ಬೂತ್ಗಳಲ್ಲೂ, ಅದು ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ನೋಡಿದಂತೆ, ಓಡಾಡದಂತೆ ಈ ರೀತಿಯ ಒಂದು ಕ್ರೌಡ್ ಕಾಣಿಸ್ತಾ ಇದೆ. ಇದು ಸದ್ಯಕ್ಕೆ ನೋಡಿದ್ರೆ ಅಂದರೆ ಮತದಾನ ಆರಂಭವಾಗಿ 1 ಗಂಟೆ ಆಗಿದೆ. ಈ 1 ಗಂಟೆಯಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಇದೇ ರೀತಿ ಕಂಡು ಬಂದಿದ್ದರಿಂದ ಸಹಜವಾಗಿ ಅನಿಸ್ತಾ ಇರುವಂಥದ್ದು ಇದು ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನುವಂಥದ್ದು. ಇದೇ ಆಸಕ್ತಿಯಿಂದ ಜನ ಏನಾದರೂ ಮತದಾನ ಮಾಡಿದ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗುವಂಥ ಸಾಧ್ಯತೆ ಇದೆ. ಈ ರೀತಿಯಲ್ಲಿ ಸಾಲಾಗಿ ನಿಂತು ಮತವನ್ನು ಹಾಕ್ತಾ ಇದ್ದಾರೆ, ಆಸಕ್ತಿಯಿಂದ ಪಾಲ್ಗೊಳಿಸ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ಮತವನ್ನು ಹಾಕಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು. ಆ ಕರ್ತವ್ಯದ ಭಾಗವಾಗಿ ಇವತ್ತು ಬಂದಿರುವಂಥ ಮತದಾರರುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಕೂಡ. ಅರವಿಂದ್, ಸುಕೇಶ್, ಇದ್ರ ಜೊತೆಗೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಬರ್ತಾ ಇರೋದು ವಯೋವೃದ್ಧರೇನ, ಸೀನಿಯರ್ ಸಿಟಿಸನ್ಸ್ನ, ಅವ್ರ ಜವಾಬ್ದಾರಿನ ಹೆಚ್ಚಾಗಿ ತೋರಿಸ್ತಾ ಇರೋದು. ಆಮೇಲೆ ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ವ್ಯವಸ್ಥೆನ ಚುನಾವಣಾ ಆಯೋಗ ಮಾಡ್ಕೊಂಡಿದೆ, ಏನೇನು ಡೀಟೇಲ್ಸ್ ಕೊಡ್ತೀರಾ ಅದ್ರ ಬಗ್ಗೆ? ಖಂಡಿತ ಮಮತಾ, ಯಾಕಂದರೆ ವಯೋವೃದ್ಧರು ಇರ್ಬೋದು, ಹಿರಿಯರು ಇರ್ಬೋದು, ಎಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸ್ತಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಹಿರಿಯರು ಕೂಡ ಇದ್ದಾರೆ, ಮತ ಹಾಕಲಿಕ್ಕೆ ಬಂದಿರುವಂಥವ್ರು ಕೂಡ. ಅಮ್ಮ, ಇದು ಬೆಳಗ್ಗೆನೆ ಬಂದಿದ್ದೀರಿ ಬಾರಿ ಆಸಕ್ತಿಯಿಂದ? ಹೌದು ಹೌದು, ನಿಮ್ಮ ಕರ್ತವ್ಯ ಹೌದು. ಯಾಕಂದ್ರೆ ಖುಷಿ ಆಗುತ್ತೆ ನಿಮ್ಮಂತ ಹಿರಿಯರು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಂತೀರಮ್ಮ? ತುಂಬ ಖುಷಿ ಆಗ್ತಿದೆ. ಮತ ಹಾಕೋದು ನಮ್ಮ ಹಕ್ಕು, ಬಟ್ ನಮಗೆ ಬೇಕಾದವ್ರನ್ನ ನಾವು ಆರಿಸ್ಬಹುದು. ಸೊ ಒಳ್ಳೆಯದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಾಂ, ದೇವ್ರ ದಯನೂ ಇರಬೇಕು. ಒಳ್ಳೇದಾಗ್ಲಿ ಅಂತ. ಹೌದು, ಒಳ್ಳೆ ಆಯ್ಕೆ ಇರಬೇಕು. ಹೌದು, ಖಂಡಿತ. ಒಳ್ಳೆಯವರು ನೋಡಿ ನಮ್ಮ ಮನಸ್ಸು ಎಲ್ಲಿ ಒಪ್ಪತ್ತೋ ಅಲ್ಲಿ ಮತ ಹಾಕ್ಬೇಕು. ನಾವು ಸೂಕ್ತ ವ್ಯಕ್ತಿಗಳನ್ನ ಯೂತ್ಗೆ ಏನು ಹೇಳಕ್ ಬೈತೀರಿ? ಬಹುತೇಕರು ಬರಲ್ಲ ಓಟ್ಗೆ. ಅದೇ ನಾವು ಮಾತಾಡ್ಕೊತಾ ಇದ್ವಿ. ಇವಾಗ ವಯಸ್ಸಾದವರೆಲ್ಲ ಬರ್ತಾ ಇದ್ದೀವಿ, ಯೂತ್ಸ್ ಎಲ್ಲ ಊರಿಗೆ ಹೋಗ್ತಾರೆ. ಇವತ್ತು ರಜಾ ಇರೋದ್ರಿಂದ ಅವ್ರುಗಳು ತಿಳುವಳಿಕೆ ಹೇಳಬೇಕು ಜಾಸ್ತಿ. ನಮ್ಗೆ ಹೇಳಿದ್ರು ಪರವಾಗಿಲ್ಲ, ಹೇಳಿದ್ರು ನಾವು ಮತ ಹಾಕ್ತೀವಿ. ನಾವು ಯೂತ್ಸ್ಗಳಿಗೆ ಅದನ್ನು ಪ್ರೋತ್ಸಾಹ ಮಾಡಬೇಕು, ಅದನ್ನು ಮಾಡಬೇಕು. ಏನು ಹೇಳ್ತೀರಿ ಮೇಡಮ್? ಮತದಾನ ನಮ್ಮೆಲ್ಲರ ಹಕ್ಕು. ದಯವಿಟ್ಟು ಎಲ್ಲರೂ ಬಂದು ಮತದಾನ ಮಾಡಿ. ಮಮತಾ, ನೀವು ನೋಡ್ತಾ ಇರ್ಬೋದು, ಹಿರಿಯ ನಾಗರಿಕರು ಕೂಡ ಮಾತಾಡಿದ್ರು. ಅಂದರೆ ನಾವು ಖುಷಿಯಿಂದ ಬಂದಿದ್ದೀವಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು, ಅದಕ್ಕೆ ಮತದಾನವನ್ನು ಮಾಡಬೇಕು, ಅದು ನಮ್ಮ ರೈಟ್ಸ್ ಅಂತ ಬಂದಿದ್ದೀವಿ ಅನ್ನೋದು. ಯೂತ್ಸ್ ಕೂಡ ಬಂದು ಹೆಚ್ಚು ಮತವನ್ನು ಹಾಕಬೇಕು, ಊರುಗಳಿಗೆ ಹೋಗೋದಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಮಮತಾ, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಮಾನ್ಯ ಏನಾಗುತ್ತೆ, ಯಾವುದೇ ಚುನಾವಣೆ ಆದರೂ ಬೆಳಗ್ಗೆ 7ರಿಂದ 10 ಗಂಟೆ ತನಕ ಬಿಸಿಲೆಲ್ಲ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥವ್ರು ಓಟ್ ಹಾಕ್ಬಿಟ್ಟು ಹೊಟ್ಟೋಗೋಣಪ್ಪ ಅಂತ ಅಂದ್ಬಿಟ್ಟು ಬರ್ತಕ್ಕಂಥವ್ರು ಇರುತ್ತೆ. ನಿಜವಾದ ಚಾಲೆಂಜ್ ಇರ್ತಕ್ಕಂಥದ್ದು ಬೆಳಗ್ಗೆ 10 ಗಂಟೆಯ ನಂತರ ಮಧ್ಯಾಹ್ನ 3-4 ಗಂಟೆ ತನಕ ಕೂಡ ತುಂಬ ಡಲ್ ಆಗಿಬಿಡುತ್ತೆ ಮತದಾನ ಪ್ರಕ್ರಿಯೆ. ಕೊನೇ ಒಂದು 2 ಅವರ್ಸು ಯಾವಾಗಲೂ ಸ್ಪೀಡ್ ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲರೂ ಅಂತಾರಪ್ಪ, ಹೊರಗಡೆ ಎಲ್ಲ ಹೋದಾಗ ನಾವೆಲ್ಲ ನಮ್ಮ ಊರುಗಳಲ್ಲಿ ಅಷ್ಟು ಚೆನ್ನಾಗಿ ವೋಟಿಂಗ್ ಮಾಡ್ತೀವಿ, ನಿಮ್ಮ ಬೆಂಗಳೂರಿನಲ್ಲಿ ಪ್ರಜ್ಞಾವಂತರು, ವಿದ್ಯಾವಂತರು ಎಲ್ಲರೂ ಇದ್ದಾರೆ, ಅವರೇ ಓಟ್ ಹಾಕಲ್ಲ ಅಂತ.
ಆ ಒಂದು ಕಳಂಕವನ್ನು ಇವತ್ತು ನಾವು ತೊಡೆದು ಹಾಕಬೇಕಾಗಿದೆ ಬೆಂಗಳೂರು ಜನರು. ಒಂದು ರೀತಿ ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂದರೆ ರೊಚ್ಚಿಗೆದ್ದು ಓಟ್ ಹಾಕಿದ್ರು ಅಂತಾರಲ್ಲ, ಆ ಥರ ರೊಚ್ಚಿಗೆದ್ದು ಓಟ್ ಹಾಕಬೇಕು ಜನ. ಆಗ ಬೆಂಗಳೂರಿಗೆ ಇರ್ತಕ್ಕಂಥ ಆ ಹಣೆಪಟ್ಟಿ ಕಳಚುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆಗಬಾರ್ದು. ತುಂಬ ಕಡಿಮೆ ಪರ್ಸೆಂಟೇಜ್ ಅಂತಕ್ಕಂಥದ್ದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ನಾವು ಇನ್ಯಾರನ್ನಾದರೂ ಪ್ರಶ್ನೆ ಮಾಡುವಂತಹ ನೈತಿಕತೆ ಕೂಡ ನಮಗಿರಲ್ಲ ಯಾವುದೇ ಕಾರಣಕ್ಕೂ ಕೂಡ. ಹಾಗಾಗಿ ಜನ, ನಾನಂತೂ ಅವಾಗಿಂದ ನೋಡ್ತಾ ಇದ್ದೀನಿ, ಬರೀ ಸೀನಿಯರ್ ಸಿಟಿಸನ್ಸ್ಗಳೇ ಬಂದು ನಿಂತಿದ್ದಾರೆ ವೋಟ್ ಮಾಡೋದಕ್ಕೆ. ಈ ಕೆಲವರು ಫಸ್ಟ್ ಟೈಮ್ ವೋಟರ್ಸು ಜೋಶಲ್ಲಿ ಬಂದು ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹಿರಿಯರ ಮಾತನ್ನು ಕೇಳಿ ವೋಟ್ ಹಾಕಿ. ಆಮೇಲೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಇನ್ನೊಂದು ಅಂತಂದರೆ, ಕಂಟಿನ್ಯೂಸ್ 3 ದಿನ ರಜೆ ಬಂದ್ಬಿಟ್ಟಿದೆ. ಇವತ್ತು ಶುಕ್ರವಾರ ವೋಟ್ ಹಾಕೋದಕ್ಕೆ ಅಂತ ರಜೆ ಕೊಟ್ಟಿದ್ದಾರೆ. ನಾಳೆ 4th ಸ್ಯಾಟರ್ಡೆ, ನಾಡಿದ್ದು ಸಂಡೇ. ದೇಶದ ಕಾವಲುಗಾರ ಯಾರಾಗಬೇಕು, ಈ ದೇಶವನ್ನು ಸಮರ್ಥವಾಗಿ ವಿಶ್ವಮಟ್ಟದ ವಿಶ್ವಗುರುವಾಗಿ ಭಾರತವನ್ನು ಮಾಡುವಂಥ ಒಂದು ಶಕ್ತಿ ಯಾರಿಗಿದೆ? 5 ವರ್ಷಗಳ ಕಾಲ ಸಮರ್ಥ ಆಡಳಿತವನ್ನು, ಸ್ಟೇಬಲ್ ಗೌರ್ಮೆಂಟ್ ಕೊಡುವಂಥ ಪಾರ್ಟಿಗೆ ಮತ್ತು ಪಕ್ಷಕ್ಕೆ ಮತವನ್ನು ಜನ ಚಲಾಯಿಸ್ತಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಚುನಾವಣಾ ರಂಗದಲ್ಲಿ ವಿದ್ಯೆ ಇಲ್ಲದವ್ರು ಇರ್ಬೋದು, ಯಾರೇ ಇರ್ಬೋದು ಕೂಡ ಭಾರತದಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಅವರು ಮತವನ್ನು ಚಲಾಯಿಸ್ತಾರೆ. ನಾನು ಕೂಡ ಇಡೀ ಕರ್ನಾಟಕದ ಜನಗಳಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿಬೇಡಿ. ಸಮಸ್ಯೆಗಳಿರ್ಬೋದು, ಆದರೆ ಮತದಾನ ಕೇಂದ್ರದಿಂದ ದೂರ ಉಳಿಬೇಡಿ. ಮತ ಚಲಾಯಿಸಿ. ಮತ ಚಲಾಯಿಸೋ ಮುಖಾಂತರ ಈ ದೇಶದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು. ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಮತದಾನ ಕೇಂದ್ರಕ್ಕೆ ಬರಬೇಕು. ವಿನಂತಿ ಮಾಡ್ತೀನಿ. ಆದಷ್ಟು ಬೆಳಗ್ಗೆ ಬೇಗ, ಬಿಸಿಲಿದೆ ಜಾಸ್ತಿ, ಆದಷ್ಟು ಬೇಗ ಬೆಳಗ್ಗೆನೇ ಬಂದು 11 ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನು, ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಎಸ್ ಸರ್. ಗಮನಿಸ್ತಾ ಇದ್ವಿ ನಾವು ಬೆಳಗ್ಗೆಯಿಂದಲೇ ಹಲವು ಕಡೆ ನಮಗೆ ಮಾದರಿ ಮತದಾನಗಳು ಕೂಡ ಆಗ್ತಾ ಇದೆ. ವಯೋವೃದ್ಧರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮೆರಿತಾ ಇದ್ದಾರೆ. ಹಾಗೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಮತ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಕರೆ ಕೊಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಗಮನಿಸ್ತಾ ಇದ್ವಿ ನಾವು. ಇನ್ನೊಂದು ಕಡೆಗೆ ವಿಶೇಷ ಚೇತನರು ಕೂಡ ತಮ್ಮ ಹಕ್ಕೇನು, ಜವಾಬ್ದಾರಿ ಏನು, ಕರ್ತವ್ಯ ಏನು ಅಂತ ನಿಭಾಯಿಸೋದಕ್ಕೆ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಇವತ್ತು ಲೋಕಸಭೆಯ ಕರ್ನಾಟಕದ ಮೊದಲ ಹಂತದ ಮತದಾನ ಪ್ರಾರಂಭವಾಗಿದೆ. 14 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದು ನಮ್ಮ ತುಮಕೂರು ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಮತದಾನ ಪ್ರಾರಂಭವಾಗಿದೆ. ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಮತದಾನ ಮಾಡುವಂಥದ್ದು. ಜೊತೆಗೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾಗಿರುವಂಥದ್ದು. ಅದರಲ್ಲಿಯೂ ಕೂಡ ಮತದಾನ ಮಾಡುವ ಮೂಲಕ ತಮ್ಮ ಒಬ್ಬ ಪ್ರತಿನಿಧಿಯನ್ನು ದೇಶದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಜನಗಳಿಗಿದೆ. ಏಕೆಂದರೆ ಜನಗಳೇ ನಾಯಕರಾಗಿರುವಂತಹ ಅವರ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇವತ್ತು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು. ಹಾಗೆ ಇವತ್ತೆಲ್ಲರೂ ಕೂಡ ತಮ್ಮ ತಮ್ಮ ಮತದ ಮಹತ್ವವನ್ನು ಅರಿತು ಸಿದ್ಧಗಂಗಾ ಶ್ರೀಗಳು ಕೂಡ ಮಾತನಾಡ್ತಾ ಇದ್ರು. ಈಗ ಯದುವೀರ್ ಒಡೆಯರ್ ಅವರು ಬಂದಿದ್ದಾರೆ ಮತಗಟ್ಟೆಗೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಜನ ಎಲ್ಲ ಕ್ಯೂ ನಿಂತಿದ್ದಾರೆ ಮತದಾನ ಮಾಡೋದಕ್ಕೆ ಅಂತ. ಯದುವೀರ್ ಒಡೆಯರ್ ಮತ್ತು ಅವರ ಧರ್ಮಪತ್ನಿ ಇಬ್ಬರು ಕೂಡ ಆಗಮಿಸಿದ್ದಾರೆ. ಇವರ ಸ್ಪರ್ಧೆಯಿಂದಲೇ ಮೈಸೂರು ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಪ್ರತಿ ಬಾರಿನೂ, ಈಗ ಅಂತಲೇ ಅಲ್ಲ, ನಾವು ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಬೆಳಿಗ್ಗೆನೇ ಪ್ರಮೋದಾದೇವಿ ಒಡೆಯರ್ ಅವರಾಗ್ಬೋದು ಅಥವಾ ಇತ್ತೀಚೆಗೆ ಯದುವೀರ್ ಒಡೆಯರ್ ಅವರು ಬಂದು ಮತ ಚಲಾವಣೆ ಮಾಡ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈ ಸರ್ತಿನೂ ಕೂಡ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಈಗಾಗಲೇ ಬಂದು ಮತ ಚಲಾಯಿಸಿದ್ದಾರೆ. ಎಲ್ಲರೂ ಕೂಡ ಮನವಿ ಮಾಡ್ಕೋತಾ ಇದ್ದಾರೆ, ದಯವಿಟ್ಟು ಮತ ಚಲಾಯಿಸಿ. ನಿಮಗೆ ಇಂಥವ್ರಿಗೆ ಓಟ್ ಹಾಕಿ, ಅಂಥವ್ರಿಗೆ ಓಟ್ ಹಾಕಿ ಅಂತ ಯಾರೂ ಕೇಳ್ತಾ ಇಲ್ಲ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಯಾರು ಸೂಕ್ತ ಅಂತ ಅನ್ನಿಸುತ್ತೆ ನಿಮಗೆ, ಅವರಿಗೆ ಚಲಾಯಿಸಿ. ಮತ್ತು ಈ ರಜೆಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ವರ್ಷ ಇಡೀ ರಜೆ ಸಿಗುತ್ತೆ, ವರ್ಷ ಇಡೀ ವೋಟ್ ಮಾಡೋಕ್ಕಾಗಲ್ಲ. ಸಿಕ್ಕಿರೋ ಒಂದೇ ಒಂದು ಅವಕಾಶ ಇವತ್ತು.
ಹಾಗಾಗಿ ಅದನ್ನು ಹೋಗಿ ಮೊದಲು ವೋಟ್ ಮಾಡೋಂಥದ್ದನ್ನು ಕೆಲಸವನ್ನು ಮಾಡಬೇಕು.